ನ್ಯೂಸ್ ಫಸ್ಟ್ ನ ಮತ್ತೊಂದು ವರದಿ ಇಂಪ್ಯಾಕ್ಟ್ ಕಂಡಿದೆ. ಅದು ಇಂಧನ ಇಲಾಖೆಗೆ ಸಂಬಂಧಪಟ್ಟಿದ್ದು. ಇಂಧನ ಇಲಾಖೆಗೆ ಫೈನಲಿ ಎಚ್ಚರ ಆಗಿದೆ. ಇಲಾಖೆಯಲ್ಲಿನ ಅವ್ಯವಸ್ಥೆ ಉಲ್ಲಂಘನೆಗಳ ಬಗ್ಗೆ ನ್ಯೂಸ್ ಫಸ್ಟ್ ವರದಿಯನ್ನ ಮಾಡಿತ್ತು. ಸೆಪ್ಟೆಂಬರ್ 30ನೇ ತಾರೀಕು ವಿಸ್ತೃತವಾದಂತಹ ವರದಿಯನ್ನ ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿತ್ತು. ಇಲಾಖೆಯ ಬೆಸ್ಕಾಂ ಸೇರಿ ಎಲ್ಲ ಎಸ್ಕಾಂಗಳಲ್ಲಿ ಗ್ರಾಹಕರಿಗೆ ಆಗ್ತಾ ಇದ್ದಂತಹ ಸಮಸ್ಯೆಯನ್ನ ತೆರೆದಿಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡಿತ್ತು. ಇಡೀ ದೇಶ ಡಿಜಿಟಲೈಸ್ಡ್ ಆದ್ರೂ ಡಿಜಿಟಲ್ ಆಗಿ ಮುಂದುವರೆದಿದ್ರು ಬೆಸ್ಕಾಂ ಮಾತ್ರ ಎಸ್ಕಾಂಗಳು ಮಾತ್ರ ವಿದ್ಯುತ್ ಇಲಾಖೆ ಮಾತ್ರ ಹಿಂದಕ್ಕೆ ಉಳ್ಕೊಂಡ್ಬಿಟ್ಟಿತ್ತು. 10,000 ಮೇಲ್ಪಟ್ಟು ಆನ್ಲೈನ್ ಟ್ರಾನ್ಸ್ಫರ್ಗೆ ಸಮಸ್ಯೆಗಳಾಗ್ತಾ ಇತ್ತು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಬೆಸ್ಕಾಂ ಎಚ್ಚೆತ್ತಿದೆ, ಕೆಇಆರ್ಸಿ ಎಚ್ಚೆತ್ತಿದೆ. ಯುಪಿಐ ಆನ್ಲೈನ್ ಟ್ರಾನ್ಸ್ಫರ್ ನೆಫ್ಟ್ ಮೂಲಕ ಪಾವತಿ ಮಾಡುವುದಕ್ಕೆ ಅವಕಾಶವನ್ನ ಕೊಟ್ಟಿದೆ. ನಮ್ಮ ಫೈನಾನ್ಸ್ ಸೆಕ್ಷನ್ ಅಂಡ್ IT ಟೀಮ್ ಇಸ್ ವರ್ಕಿಂಗ್ ಕಪಲ್ ಆಫ್ ವೀಕ್ಸ್ ಅಂದರೆ 2-3 ವೀಕ್ಸ್ ಅಥವಾ ಒಂದು ತಿಂಗಳಲ್ಲಿ ಅದು ಫೀಲ್ಡ್ಗೆ ಅದು ರೋಲ್ಔಟ್ ಆಗ್ತದೆ. ಅಂದರೆ ಎಲ್ಲಿ ಒಂದು 10-15% ನಾನು ಫೀಲ್ಡ್ ಹೇಳಿದೆ, ಅದು ಮಾತ್ರ ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂಡ್ ಅದರ್ ಚಾರ್ಜಸ್ ಆಲ್ ಕಮಿಂಗ್ ಥ್ರೂ UPI ಓನ್ಲಿ. ನೆಫ್ಟ್ UTI ಯಾವುದೇ ಆನ್ಲೈನ್ ಮುಖಾಂತರ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾವು. ಸೊ ಕೆಲವೊಂದು ಕ್ಲಬ್ಡ್ ಕ್ಯಾಟಗರಿ ಬರ್ತವೆ, ಒಂದು 4-5 ಹೆಡ್ಡಿಂಗಲ್ಲಿ ಹಣ ಕಟ್ಟಬೇಕಾಗ್ತದೆ. ಅದು ಬೇರೆ ಬೇರೆ ಅಕೌಂಟಲ್ಲೇ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಕನ್ಸ್ಯೂಮರ್ ಕನೆಕ್ಷನ್ ಕ್ಯಾನ್ಸಲ್ ಮಾಡಿದಾಗ ಸೆಕ್ಯೂರಿಟಿ ಡೆಪಾಸಿಟ್ನ ನಾವು ವಾಪಸ್ ಕೊಡಬೇಕಾಗ್ತದೆ. ಅಂಥದ್ದೆಲ್ಲ ಸಪ್ರೇಟ್ ಹೆಡ್ಡಿಂಗಲ್ಲೇ ಇಡಬೇಕಾಗ್ತದೆ. ಅಂಥದಕ್ಕೆ ಸ್ವಲ್ಪ ನೀವು 10,000ಕ್ಕಿಂತ ಜಾಸ್ತಿ ಇರೋಂಥದ್ದು ಸದ್ಯ DD ಮುಖಾಂತರ ತೊಗೊತಾ ಇದೆ. ಅದನ್ನು ಈಗ ಎನೇಬಲ್ ಮಾಡ್ತಾ ಇದ್ದೀವಿ. ಒಟ್ಟಿಗೆ ಕಲೆಕ್ಟ್ ಮಾಡಿದ್ದು ಬೇರೆ ಬೇರೆ ಹೆಡ್ಡಲ್ಲಿ ಹೋಗಿ ಕೂರೋ ಥರ ಮಾಡಬೇಕು. ಈ ಬಗ್ಗೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಗ್ರಾಹಕರಿಗಾಗ್ತಾ ಇದ್ದಂತಹ ಸಮಸ್ಯೆ ವಿದ್ಯುತ್ ಇಲಾಖೆಯ ಕಾರಣಗಳಿಗಾಗಿ ಎಲ್ಲ ಎಸ್ಕಾಂ ಬೆಸ್ಕಾಂನಲ್ಲಿ ಆಗ್ತಾ ಇದ್ದಂತಹ ಸಮಸ್ಯೆಯನ್ನ ತೆರೆದಿಡುವಂತಹ ಕೆಲಸವನ್ನ ಮಾಡಿದ್ದು ನ್ಯೂಸ್ ಫಸ್ಟ್. ಈಗ ಫೈನಲಿ ಕ್ರಮಕ್ಕೆ ಮುಂದಾಗಿದ್ದಾರೆ. ಜನವರಿಯ ಒಳಗೆ ಜಾರಿಯಾಗುತ್ತೆ ಅಂತ ಹೇಳಿದ್ದಾರೆ. ಎಷ್ಟರ ಮಟ್ಟಿಗೆ ಜನರಿಗೆ ಹೆಲ್ಪ್ ಆಗಬಹುದು ಅವರ ಈ ನಿರ್ಧಾರ ಅಂತ ಹೇಳಿ? ವಿದ್ಯಾಶ್ರೀ, ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೆ ಅತ್ಯಗತ್ಯ ಸೇವೆಯನ್ನು ಒದಗಿಸುವಂತಹ ಇಂಧನ ಇಲಾಖೆಯಲ್ಲಿ ಸಾಕಷ್ಟು ಅವ್ಯವಸ್ಥೆಗಳ ಬಗ್ಗೆ ನ್ಯೂಸ್ ಫಸ್ಟ್ ಒಂದು ಬೆಳಕು ಚೆಲ್ಲುವಂತಹ ಕೆಲಸವನ್ನು ಮಾಡಿತ್ತು. ಯಾಕಂದರೆ ದೇಶದಲ್ಲಿ ರಾಜ್ಯದಲ್ಲಿ ಪ್ರತಿಯೊಂದು ಇಲಾಖೆಗಳು ಕೂಡ ಡಿಜಿಟಲೀಕರಣ ಆದರೂ ಕೂಡ ಬೆಸ್ಕಾಂ ಸೇರಿದಂತೆ ಎಸ್ಕಾಂಗಳು ಈ ಡಿಜಿಟಲೀಕರಣದಿಂದ ಹಿಂದೆ ಸರಿದಿತ್ತು. ಜೊತೆಗೆ ಗ್ರಾಹಕ ಸ್ನೇಹಿಯಾಗಿ ಕೆಲಸ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ಎಡವಿತ್ತು. ಇದರ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಜೊತೆಗೆ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ರು ಕೂಡ ಅದನ್ನು ಉಲ್ಲಂಘನೆ ಮಾಡಿ ಬೆಸ್ಕಾಂ ಸೇರಿದಂತೆ ಎಸ್ಕಾಂಗಳು UPI ಪೇಮೆಂಟ್ ಸೇರಿದಂತೆ ನೆಫ್ಟ್ ಜೊತೆಗೆ ಆನ್ಲೈನ್ ಪೇಮೆಂಟನ್ನು ಅಳವಡಿಸಿಕೊಳ್ಳೋದ್ರಲ್ಲಿ ಸಾಕಷ್ಟು ನಿಧಾನಗತಿ ವಿಳಂಬ ನೀತಿಯನ್ನು ಅನುಸರಿಸಿತ್ತು. ಎಷ್ಟೇ ಬಾರಿ ಎಚ್ಚರಿಕೆ ಕೊಟ್ಟರು ಕೂಡ 3 ಬಾರಿ ನೋಟಿಸ್ ಇಶ್ಯೂ ಮಾಡಿದರೂ ಕೂಡ ಅದನ್ನು ಅಳವಡಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿರಲಿಲ್ಲ. ಯಾವಾಗ ನ್ಯೂಸ್ ಫಸ್ಟ್ ಕನ್ನಡ ಈ ಬಗ್ಗೆ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡುತ್ತೆ, ರಾಜ್ಯದಲ್ಲಿ ನಾಗರಿಕರಿಗೆ ಜನಸಾಮಾನ್ಯರಿಗೆ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುತ್ತೆ. ಯಾಕಂದರೆ ಪ್ರತಿಯೊಬ್ಬ ನಾಗರಿಕ ಯಾವುದಾದಂಥ ಎಮರ್ಜೆನ್ಸಿ ಅಮೌಂಟನ್ನು 10,000 ಮೇಲ್ಪಟ್ಟಂತಹ ಅಮೌಂಟನ್ನು ಪೇ ಮಾಡಬೇಕಾದ್ರೆ ಯಾವುದೇ ರೀತಿಯಂಥ UPI ಆಪ್ಷನ್ ಇರಲಿಲ್ಲ, ನೆಫ್ಟ್ ಆಪ್ಷನ್ ಇರಲಿಲ್ಲ, ಆನ್ಲೈನ್ ಪೇಮೆಂಟ್ ಆಪ್ಷನ್ ಇರಲಿಲ್ಲ. ಕೇವಲ ಆತ DDಯಲ್ಲಿ ಮಾತ್ರ ಪೇ ಮಾಡಬೇಕಾಗಿತ್ತು. ಅದಕ್ಕೆ ಒಂದು ದಿನವನ್ನು ಅದಕ್ಕೋಸ್ಕರವಾಗಿ ಮೀಸಲಿಡಬೇಕಾಗಿತ್ತು. ಯಾವುದಾದ್ರೂ ತಪ್ಪಾದಂತಹ ಸಂದರ್ಭದಲ್ಲಿ ಮತ್ತೆ ಅದು ಆ ಜನರಿಗೆ ಅಥವಾ ನಾಗರಿಕರಿಗೆ ಅದು ತೊಂದರೆ ಆಗ್ತಾ ಇತ್ತು. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನ್ಯೂಸ್ ಫಸ್ಟ್ ಯಾವಾಗ ವಿಸ್ತೃತ ವರದಿ ಪ್ರಸಾರ ಮಾಡುತ್ತೆ, ಇದು ಇಂಧನ ಇಲಾಖೆಯ ಸಚಿವರ ಗಮನಕ್ಕೆ ಹೋಗುತ್ತೆ. ಜೊತೆಗೆ ಬೆಸ್ಕಾಂ MD ಶಿವಶಂಕರ್ ಅವರ ಗಮನಕ್ಕೆ ಸೇರಿದಂತೆ ಎಸ್ಕಾಂಗಳ MD ಅವರ ಗಮನಕ್ಕೂ ಕೂಡ ಹೋಗಿರುವಂಥದ್ದು. ಇವಾಗ ಎಲ್ಲ ಕಡೆ KERC ಸೇರಿದಂತೆ ಬೆಸ್ಕಾಂ ಜೊತೆಗೆ ಎಸ್ಕಾಂಗಳು ಆದಷ್ಟು ಬೇಗ ಈ ಒಂದು UPI ಆಪ್ಷನ್ ಏನಿದೆ, ನೆಫ್ಟ್ ಆಪ್ಷನ್ ಏನಿದೆ, ಆನ್ಲೈನ್ ಪೇಮೆಂಟ್ ಆಪ್ಷನನ್ನು ಅಳವಡಿಸಿಕೊಳ್ಳೋದಕ್ಕೆ ಈಗಾಗಲೇ ತಯಾರಿಯನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ಶಿವಶಂಕರ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ IT ಡಿಪಾರ್ಟ್ಮೆಂಟ್ ಈ ಬಗ್ಗೆ ವರ್ಕ್ ಮಾಡ್ತಾ ಇದೆ. ಇನ್ನು ಮುಂದಿನ 3 ವಾರಗಳಲ್ಲಿ ಅಥವಾ 1 ತಿಂಗಳ ಒಳಗೆ ಈ ಒಂದು ಸಮಸ್ಯೆ ಸರಿಯಾಗುತ್ತೆ ಅನ್ನೋ ಒಂದು ಭರವಸೆಯನ್ನ ನೀಡಿರುವಂಥದ್ದು. ವಿದೇಶ್ರೀ, ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.